ಪದವಿ ಪದವಿ ಕೂಡ ನಿಶ್ಚಯ ಸ್ಥಾನ ಸಿಗುತ್ತೆ. ಒಳ್ಳೆ ಒಳ್ಳೇದಲ್ಲ, ನಾವು ಸಂತೋಷ ಪಡ್ತೀವಿ. ಬಿ ಉಪಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡ್ತೀವಿ, ಮುಖ್ಯಮಂತ್ರಿ ಆದ್ರೂ ಸಂತೋಷ. ನಾವ್ಯಾಕೋ ಒಟ್ಟಿಗೆ ನಮ್ಮ ಜಿಲ್ಲೆದವ್ರು ಒಬ್ರು ಪ್ರತಿನಿಧಿ ಆದ ಖುಷಿ ಅಲ್ಲ, ನಮ್ಗೆ ಇನ್ನೂ ಅಷ್ಟು ಅಭಿವೃದ್ಧಿ ಕೆಲಸ ಆಗ್ತಾವ. ನೋಡಿ, ಈಗ ಡಿ.ಕೆ. ಶಿವಕುಮಾರ್ ಅವ್ರ ಪಾರ್ಟಿ ನಿರ್ಣಯ ತಗೊಂಡಿದ್ದಾರೆ, ಅದು ಅವ್ರ ಪಾರ್ಟಿ ನಿರ್ಣಯ ಇದೆ. ಅದರಲ್ಲಿ ನಮ್ಮ ಕೆಲವು ಡಿ.ಕೆ. ಶಿವಕುಮಾರ್ ಮಾಡಬೇಕು, ನಮ್ಮ ಯಾರು ಪರಮೇಶ್ವರ್ ಮಾಡ್ಬೇಕು, ಎಂ.ಬಿ. ಪಾಲ್ರು ಮಾಡ್ಬೇಕು ಅನ್ನೋದು ಆ ಭಾಗ್ಯ. ಪಾಪ ಎಂ.ಬಿ. ಪಾಲ್ರು ಭಾಳ ಆಸೆ ತಗೊಂಡಿದ್ರ, ನಮಗೂ ನೋವಾಗಿದೆ ಇವ್ರು ಆಗ. ಆದ್ರೆ ಡಿ.ಕೆ. ಶಿವಕುಮಾರ್ ಆಗ್ಯಾರ, ಇನ್ನೊಂದು 2 ವರ್ಷ ಅವಧಿ ಇದೆ, ಒಳ್ಳೆ ಕೆಲಸ ಮಾಡ್ಲಿ. ಭ್ರಷ್ಟಾಚಾರ ಏನ್ ಮಾಡ್ತಿದ್ರು ಅವ್ರು ಕಡಿಮೆ ಮಾಡ್ಲತ್ತ ಗೊತ್ತೈತೆ. ಪದವಿ ಪದವಿ ಕೂಡ ನಿಶ್ಚಯ ಸ್ಥಾನ ಸಿಗುತ್ತೆ. ಒಳ್ಳೇದಲ್ಲ, ನಾವು ಸಂತೋಷ ಪಡ್ತೀವಿ. ಉಪಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡ್ತೀವಿ, ಮುಖ್ಯಮಂತ್ರಿ ಆದ್ರೂ ಸಂತೋಷ. ನಾವ್ಯಾಕೋ ಒಟ್ಟಿಗೆ ನಮ್ಮ ಜಿಲ್ಲೆದವ್ರು ಒಬ್ರು ಪ್ರತಿನಿಧಿ ಆದ ಖುಷಿ ಅಲ್ಲ, ನಮ್ಗೆ ಇನ್ನೂ ಅಷ್ಟು ಅಭಿವೃದ್ಧಿ ಕೆಲಸ ಆಗ್ತಾವ. ಈಗ 2 ತನದ ಸರ್ ನಮ್ದಿಲ್ಲ, 2 ಉಳಿತಾವ, ಒಂದೇ ಬರುತ್ತವೆ. ಅದು ಬರ್ತೈತೆ, ಅದು ಕಾಂಗ್ರೆಸ್ ಹೋಗ್ಬಿಟ್ಟು ನನಗೆ ಹೇಳ್ಬೋದ. ನಮ್ಮವ್ರ ಒಬ್ಬ ಉಪಮುಖ್ಯಮಂತ್ರಿ ಆಗ್ತಾರ ಅಂದ್ರೆ ಸ್ವಾಗತ ಮಾಡ್ತೀನಿ. ಒಂದು ಒಳ್ಳೆ ಭವಿಷ್ಯತ ನಮ್ಮ ಮುಂದೆ ಮುಖ್ಯಮಂತ್ರಿ ಆಗಲಿ. ಯಾರು ನಾವೇ ಹೊಟ್ಟಿಗೆ ಸ್ಫೂರ್ತ ವ್ಯಕ್ತಿ ಅಲ್ಲ. ಇದ್ರಾಗ ಸೇಮ್ ಸಾಕು. ಯಾರು ಯಾರು ಅವ್ರ ಮಟ್ಟದಿಂದ ಆಯ್ಕೆ ಆಗ್ತದೆ. ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಸಮುದಾಯದಲ್ಲಿ ಪ್ರೀತಿ ಇದೆ. ಇವತ್ತಾದ್ರೂ ಆ ಸಮುದಾಯದಲ್ಲಿ ಸಿದ್ದರಾಮಯ್ಯನವರೇ ಯಾವುದೋ ರೀತಿಯ ಇಲ್ಲಾರ ನೋಡಿಲ್ಲಾರ ಈತ ನಾಯಕರೇ ಆಗ್ತದೆ. ಸಹಜವಾಗಿ ಆ ಸಮುದಾಯಕ್ಕೆ ನೋವಾಗುತ್ತೆ, ಅಲಮತ ಸಮಾಜಕ್ಕೆ ನೋವಾಗ್ತದೆ. ಅದರ ಸಿಟ್ಟನ್ನ ಸೇದನ್ನ 28ರಲ್ಲಿ ಆ ಸಮುದಾಯ ಆಗ್ತದೆ. ಈ ರಾಜ್ಯದಲ್ಲಿ ಡೆಫಿನೆಟ್ಲಿ ಅಚೇಲ ಹಿಂದೂ ದಲಿತರು ಸಹಿತ ಈಗೇನೋ ಬಿಜೆಪಿ ಏನೋ ಕಾಂಗ್ರೆಸ್ ಸೇತರ ಹೋಗ್ತವೆ ಬ್ಯಾಂಕ್ ಯಾವ್ದಾವ್ದ ಕಾರಣಕ್ಕೆ ನಮ್ ಕಾಂಗ್ರೆಸ್ ತುತ್ತು ಎಲ್ಲ ವಾಪಸ್ ಕಾಂಗ್ರೆಸ್ ವಿರೋಧಿ ಕಳ ಯಾವ್ದು ಸ್ಟ್ರಾಂಗ್ ಇರ್ತೈತೆ ಅವತ್ತು. ಅವ್ರು DCB ಸ್ಟ್ರಾಂಗ್ ಇರ್ತದ್ದು, ಬಿಜೆಪಿ ಸ್ಟ್ರಾಂಗ್ ಇರ್ತದ್ದು ಈಗ ಹೇಳಕ್ಕಾಗೋದಿಲ್ಲ 2 ವರ್ಷ. ಆದ್ರೆ ಅದ್ರ ವಿರೋಧಿ ಅಲ್ಲೇ ಇದ್ದೇ ಇರ್ತದೆ. ಅವ್ರ ಜಾಬ್ ಅವ್ರಿಗೆ ರಾಬಾರ್ದು 100% ಆಗ್ತದೆ. ಹಾಲ ಮತದವ್ರಿಗೆ ಅಪಮಾನ ಆಗಿದೆ, ಯಾವುದೇ ಕಾರಣ ಇಲ್ಲ ಅಂತ ತಗೋದಿಲ್ಲ. ಒಮ್ಮೆ ಸಿದ್ದರಾಮಯ್ಯನವ್ರು ಸಾಕಷ್ಟು ಸಲ ಹೇಳ್ಯಾರ, ಯಾವುದೇ ಒಪ್ಪಂದ ಆಗಿಲ್ಲ ಅವ್ರ ಪಂದ್ ನಾವು ಎಲ್ಲಾನು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂದಾಗೂ ತಗದಾರಿದ್ರೆ. ಮತ್ತು ರಾಹುಲ್ ಗಾಂಧಿ ಜನಿತಿದ್ರು ಮಾತಾಡ್ತಾರ, ನಾ ಹಿಂದುಳಿದವ್ರು ದಲಿತರು ಕ್ರಿಕೆಟ್ನಾಗಿಲ್ಲ, ಹಿಂದುಳಿದ ದಲಿತು ಒಲಿಂಪಿಕ್ದಾಗಿಲ್ಲ, ಹಿಂದುಳಿದ ಚಂದ್ರಯಾನಕ್ಕೆ ಹೋಗಿಲ್ಲ. ಯಾರು ಹಿಂದುಳಿದವ್ರನ್ನ ತೆಗೆದಲ್ಲ ರಾಹುಲ್ ಗಾಂಧಿ. ಹಿಂಗಾಗಿ ಏನಾಗೈತೆ, ಹಿಂದುಳಿದ ದಲಿತ ವರ್ಗಕ್ಕೆ ಒಂದು ಅಪಮಾನ ಮಾಡುವಂಗೆ ಮಾಡ್ಯಾರ. ಇದರ ಪರಿಣಾಮ 2024 ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಏನ್ ಲಗ ಹೊರಗು ನಮ್ಮ ಉತ್ತರ ಕನ್ನಡದವ್ರದ್ದೇನು ನಡೀಗಿಲ್ಲ. ಅವ್ರದ್ದೇನು ನಡೀದು ಹಳೆ ಮೆಣಸು